ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮಗೊಬ್ರು ಕಮೆಂಟ್ ಮಾಡಿದ್ರು ಅರೌಂಡ್ 2 o'clockಗೆ ನಮ್ಮ ಬೆಳಗಿನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ನೋಡಿ ಈ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡಿಕೊಂಡು 5K ಪ್ರಾಫಿಟ್ ಮಾಡಿದಾರಂತೆ. ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಬಟ್ ನಾನು ನಿಮ್ಗೆ ಹೇಳೋದೇನಂದ್ರೆ, ನೀವು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆದ್ರೆ ಓಕೆ, ನಿಮ್ಗೆ ಏನೋ ಆಪ್ಷನ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಸೊ ದಯವಿಟ್ಟು ನೀವು ಸಡನ್ ಆಗಿ ಈ ತರ ಒಂದು ದೊಡ್ಡ ಟಾರ್ಗೆಟ್ ಇಟ್ಟು ಪ್ರಾಫಿಟ್ ಮಾಡಬೇಡಿ. ಸೊ 5K ಪ್ರಾಫಿಟ್ ಅಂದ್ರೆ ಏನು ಒಂದು ಸಣ್ಣ ಅಮೌಂಟ್ ಅಲ್ಲ. ಸೊ ಅದರಲ್ಲಿ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ. ನಿಮ್ಗೆ ಎಲ್ಲಿ ಸ್ಟಾಪ್ ಲಾಸ್ ತಗೋಬೇಕು, ಎಲ್ಲಿ ಎಂಟ್ರಿ ತಗೋಬೇಕು, ಹಾಗೆ ಯಾವ್ದು ಫೇಕ್ ಬ್ರೇಕ್ಔಟ್, ಈ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ಸೊ ದಯವಿಟ್ಟು ನೀವು ಹೊಸಬರಾದ್ರೆ ತಿಳ್ಕೊಂಡ್ ಮಾಡಿ, ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಓಕೆ ಪರವಾಗಿಲ್ಲ. ಬಟ್ ಆದ್ರೆ ನಾನು ಈ ಟೂಲ್ ಬಗ್ಗೆ ಇನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಸೊ ಒಂದ್ಸರಿ ಅದು ನಿಮ್ಗೆ ಗೊತ್ತಾದ್ಮೇಲೆ ನೀವು ಟ್ರೈ ಮಾಡಬಹುದು. ಓಕೆನಾ? ಸೊ ಅದನ್ನು ನೀವು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಗೆ ಏನೋ ಒಂದು ಗ್ರಿಪ್ ಸಿಕ್ಕಿದ ಮೇಲೆ ನೀವು ಟ್ರೈ ಮಾಡಬೇಕು. ಸೊ ಯಾವುದೇ ಒಂದು ಸ್ಟ್ರಾಟಜಿ ಆಗಲಿ, ಯಾವುದೇ ಒಂದು ಟೂಲ್ ಆಗಲಿ. ಓಕೆ, ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ನಮ್ಮ ನಿಫ್ಟಿ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು. ಅವಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈ ಝೋನ್ ಮತ್ತೆ ಈ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಈ ಗ್ರೀನ್ ಝೋನ್ ನಮಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು 22,440 ವರೆಗೂ ಒಂದು ಟಾರ್ಗೆಟ್ ಇಡಬಹುದು ಅಂತ ಹೇಳಿದ್ದೆ. ಸೊ ನೋಡಿ, ಇವತ್ತು ಎಕ್ಸಾಕ್ಟ್ ಆಗಿ ಅದೇ ತರ ಮಾಡಿದೆ. ಈ ಝೋನ್ ನಮಗೆ ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು. ನೋಡಿ, ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಮತ್ತೆ ನಮಗೆ ಕೆಳಗಡೆ ಹೋಗುತ್ತೆ ಅಂತ ಒಂದು ಸೈನ್ ಕೊಡ್ತು. ನಾನೇನ್ ಮಾಡಿದೆ ಅವಾಗ ಎಕ್ಸಾಕ್ಟ್ ಆಗಿ ನೋಡಿ, ನಾನು ಈ ಕ್ಯಾಂಡಲ್ ಅಲ್ಲೇ ಒಂದು ಎಂಟ್ರಿ ತಗೊಂಡೆ. ನನ್ನ ಸ್ಟ್ರೈಕ್ ಪ್ರೈಸ್ 22,600 ಆಗಿತ್ತು, ಅಟ್ ದ ಮನಿಯಲ್ಲಿ ಇತ್ತು. ಇವತ್ತಿನ ಎಕ್ಸ್ಪೈರಿನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನನ್ನ ಎಂಟ್ರಿ ಪ್ರೈಸ್ ಬಂದು 67 rupees ಆಗಿತ್ತು. ಓಕೆನಾ? ಹಾಗೆ ನನ್ನ ಸ್ಟಾಪ್ ಲಾಸ್ ನಾನು ಈ ಕ್ಯಾಂಡಲ್ ಹೈಯಲ್ಲಿ ಇಟ್ಟಿದ್ದೆ. ಯಾಕೆ ಅಂತ ಅಂದ್ರೆ ಇವತ್ತು ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ಪ್ರೀಮಿಯಂ ತುಂಬಾ ಫಾಸ್ಟ್ ಆಗಿ ಮೆಲ್ಟ್ ಆಗುತ್ತೆ. ಜೊತೆಲಿ ಅಷ್ಟೊಂದು ರಿಸ್ಕ್ ತಗೊಳ್ಳೋಕೆ ನಾನು ರೆಡಿ ಇರ್ಲಿಲ್ಲ. ಓಕೆನಾ? ಸೊ ನೋಡಿ, ಆಮೇಲೆ ಏನಾಯ್ತು, ಕೆಳಗಡೆ ಬಂದು ಮತ್ತೆ ಇದೇ ಲೆವೆಲ್ ನ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ ಮತ್ತೆ ಮೇಲೆ ಹೋಗಿ ನಮ್ಮ ಈ ಸ್ಟಾಪ್ ಲಾಸ್ ಲೆವೆಲ್ ಏನಿತ್ತಲ್ವಾ ಅಲ್ಲಿಗೆ ಬಂತು. ಅವಾಗ ನಾನು 40 rupeesಗೆ ಎಕ್ಸಿಟ್ ಆದೆ. ಓಕೆ, ಬೈ ಮಾಡಿರೋದು 67 rupees, ಎಕ್ಸಿಟ್ ಆಗಿರೋದು 40 rupees. ಅಲ್ಲಿ ನನಗೆ ಲಾಸ್ ಆಗಿದ್ದು 27 rupees. ಓಕೆನಾ? ಇದು ನನ್ನ ಸ್ಟಾಪ್ ಲಾಸ್ ಆಗಿತ್ತು. 100 ಕ್ವಾಂಟಿಟಿ ನಾನು ಬೈ ಮಾಡಿದ್ದು 27 rupees ಅಂದ್ರೆ 2,700 rupees ಇವತ್ತು ನನಗೆ ಲಾಸ್ ಆಯ್ತು. ನನ್ನ ಲಾಸ್ ತಗೊಂಡು ನಾನು ಎಕ್ಸಿಟ್ ಆದೆ. ಬಟ್ ಇಲ್ಲಿ ಮೇನ್ ಆಗಿ ನನ್ನ ರೂಲ್ ನ ನಾನು ಫಾಲೋ ಮಾಡಿದೀನಿ. ಬೈ ಚಾನ್ಸ್ ಏನಾದ್ರೂ ಸ್ವಲ್ಪ ಹೊತ್ತು ನಾನು ಹೀಗೆ ಇಟ್ಕೊಂಡು ಮೇಲೆ ಹೋಗ್ಬಿಟ್ಟಿದ್ರೆ ನನ್ನೆಲ್ಲ ಪ್ರೀಮಿಯಮ್ ಮೆಲ್ಟ್ ಆಗ್ಬಿಡ್ತಾ ಇತ್ತು ಇವತ್ತು. ಅದಾದ್ಮೇಲೆ ನೋಡಿ, ಮತ್ತೆ ಈ ಕ್ಯಾಂಡಲ್ ಇಲ್ಲಿ ಒಂದು ರೆಡ್ ಡೋಜಿ ಕ್ಯಾಂಡಲ್ ಮಾಡ್ತು. ಅದಾದ್ಮೇಲೆ ಮತ್ತೆ ಇಲ್ಲಿ ನಮ್ಮ ಈ ಝೋನ್ ನ ಬ್ರೇಕ್ಔಟ್ ಕೊಡ್ತು. ಸೊ ಅಲ್ಲಿಗೆ ನನಗೆ ಕನ್ಫರ್ಮ್ ಆಯ್ತು ಮತ್ತು ಇದು ಕೆಳಗೆ ಹೋಗುತ್ತೆ ಅಂತ. ಯಾಕೆಂದ್ರೆ ಮಾರ್ಕೆಟ್ ಬಂದು ಡೌನ್ ಸೈಡ್ ಅಲ್ಲೇ ಇದೆ. ಸೊ ಆ ರೀಸನ್ ಗೆ ಏನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ನೋಡಿ, ನಾನು ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆದೆ. ನನ್ನ ಸ್ಟ್ರೈಕ್ ಪ್ರೈಸ್ ಬಂದು ಸೇಮ್ 22,600 ಆಗಿತ್ತು. ನಾನು ಬೈ ಮಾಡಿರೋದು 44 rupeesಗೆ 200 ಕ್ವಾಂಟಿಟಿ ಎಂಟ್ರಿ ಆಗಿದೆ. ನನ್ನ ಕ್ವಾಂಟಿಟಿನ ನಾನು ಇಲ್ಲಿ ಡಬಲ್ ಮಾಡಿದ್ದೆ. ಓಕೆನಾ? ಅದಾದ್ಮೇಲೆ ನೋಡಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು. ಎಕ್ಸಾಕ್ಟ್ ನನ್ನ ಒಂದು ಏನು ಝೋನ್ ಏನಿದೆಯಲ್ವಾ ಅದನ್ನ ಹಿಟ್ ಮಾಡ್ತು, ನಮ್ಮ ಈ ಗ್ರೀನ್ ಝೋನ್. ಸೊ ನಾನೇನ್ ಮಾಡಿದೆ, ಅವಾಗ ಎಕ್ಸಿಟ್ ಆಗಿಲ್ಲ. ನನ್ನ ಸ್ಟಾಪ್ ಲಾಸ್ ನ ಅವಾಗ 40 rupees ಇಟ್ಟೆ. ಜಸ್ಟ್ ಒಂದು 4 rupees ನ ನಾನು ಲಾಸ್ ತಗೊಳ್ಳಕ್ಕೆ ರೆಡಿ ಆಗಿ ನಾನು ನನ್ನ ಸ್ಟಾಪ್ ಲಾಸ್ ಇಟ್ಟೆ. ಸೊ ಬೈ ಚಾನ್ಸ್ ಹಿಟ್ ಆಗಿದೆ, ನನಗೆ ಕಾಸ್ಟ್ ಟು ಕಾಸ್ಟ್ ಆಲ್ಮೋಸ್ಟ್ ಹಿಟ್ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ನೋಡಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು. ನಾನು ಯಾಕೆ ಹೋಲ್ಡ್ ಮಾಡಿದೆ ಅಂದ್ರೆ ನನಗೆ ಕನ್ಫರ್ಮ್ ಇತ್ತು. ಯಾಕೆಂದ್ರೆ ಮಾರ್ಕೆಟ್ ಓವರ್ ಆಲ್ ಸೆಂಟಿಮೆಂಟ್ ಡೌನ್ ಸೈಡ್ ಇತ್ತು. ಮೇನ್ ಆಗಿ ನನ್ನ ವೇವ್ ಕೌಂಟ್ ಕೂಡ ಮಾಡಿದ್ದೆ, ಅದ್ರ ಪ್ರಕಾರ ಇನ್ನ ಕೆಳಗಡೆ ಬರಬೇಕಿತ್ತು. ಸೊ ಆ ರೀಸನ್ ಗೆ ನಾನು ಹೋಲ್ಡ್ ಮಾಡಿದೆ. ನೋಡಿ, ಸ್ವಲ್ಪ ಇಲ್ಲಿವರೆಗೂ ಬಂದು ಇಲ್ಲೊಂದು ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಫಾಲ್ ಆಯ್ತು. ಸೊ ಎಕ್ಸಾಕ್ಟ್ ಆಗಿ ನನ್ನ 22,440 ನ ಯಾವಾಗ ರೀಚ್ ಮಾಡ್ತೋ ಅವಾಗ ನಾನು ನನ್ನ ಪೊಸಿಷನ್ ನ ಎಕ್ಸಿಟ್ ಮಾಡ್ಕೊಂಡೆ. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿರೋದು 135 rupeesಗೆ. ನೋಡಿ, ಇಲ್ಲಿ ನಾನು ಬೈ ಮಾಡಿರೋದು 44 rupeesಗೆ, ಎಕ್ಸಿಟ್ ಆಗಿರೋದು 135 rupeesಗೆ. ಓವರ್ ಆಲ್ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದು 90 rupees ಇಂಟು 200. ಓಕೆನಾ? ಟೋಟಲ್ ನನ್ನ ಪ್ರಾಫಿಟ್ ನೋಡೋದಾದ್ರೆ ಇವತ್ತು 18,000 rupees ನನಗೆ ಪ್ರಾಫಿಟ್ ಆಗಿತ್ತು. ಸೊ ಇಲ್ಲಿ ನನಗೆ 2,700 rupees ಲಾಸ್ ಆಯ್ತು. ಇಲ್ಲಿ ನನಗೆ 18,000 rupees ಪ್ರಾಫಿಟ್ ಆಯ್ತು. ಓವರ್ ಆಲ್ ನೋಡಿದ್ರೆ ನಾನು 15,000 rupees ನೆಟ್ ಪ್ರಾಫಿಟ್ ಅಲ್ಲಿ ಇವತ್ತು ನನ್ನ ಡೇನ ನಾನು ಕ್ಲೋಸ್ ಮಾಡ್ಕೊಂಡೆ. ಸೊ ಈ ತರ ನಮಗೆ ಎಕ್ಸಾಕ್ಟ್ ಕನ್ಫರ್ಮೇಶನ್ ಇದ್ರೆ ಆರಾಮಾಗಿ ನಾವು ಒಂದು ಆಪ್ಷನ್ ಬೈಯಿಂಗ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು. ಸಾಕಷ್ಟು ಜನ ಹೇಳ್ತಾರೆ, ನೀವು ಆಪ್ಷನ್ ಬೈಯಿಂಗ್ ಅಲ್ಲಿ ಇದ್ರೆ ನೀವು 100% ನೀವು ಲಾಸ್ ಹೋಗ್ತೀರಾ ಹಾಗೆ ಹೇಗೆ ಅಂತ. ಏನು ಇಲ್ಲ, ನೀವು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇದ್ರು ದೊಡ್ಡ ಲಾಸ್ ನೋಡ್ತೀರಾ. ನೀವು ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ, ದೊಡ್ಡದು ಅಂದ್ರೆ ತುಂಬಾ ದೊಡ್ಡ ಲಾಸ್ ನೋಡ್ತೀರಾ, ಲಕ್ಷಾಂತರ ರೂಪಾಯಿ ಲಾಸ್ ನೋಡ್ಬಿಡ್ತೀರಾ. ಬಟ್ ಆಪ್ಷನ್ ಬೈ ಅಲ್ಲಿ ನಿಮ್ಗೆ ಲಾಸ್ ಲಿಮಿಟ್ ಇರುತ್ತೆ. ಬಟ್ ನೀವು ಯಾವ ಟೈಮ್ ಅಲ್ಲಿ ಎಂಟ್ರಿ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆನಾ? ಇದು ತುಂಬಾ ಸಿಂಪಲ್. ಹಾಗೆ ನಿಮ್ಗೆ ಡೈರೆಕ್ಷನ್ ಗೊತ್ತಿದ್ರಂತೂ ನೀವು ಆರಾಮಾಗಿ ನೀವು ದುಡ್ಡು ಮಾಡಬಹುದು. ಸೊ ನೀವು ನೋಡ್ತಾ ಇದ್ದೀರಾ, ಲಾಸ್ಟ್ ಒಂದು 40 days ಇಂದ ನಾವು ವಿಡಿಯೋನ ಪೋಸ್ಟ್ ಮಾಡ್ತಾನೆ ಇದೀವಲ್ವಾ. ಸೊ ಎವ್ರಿ ಡೇ ನಾವ್ ಏನ್ ಹೇಳ್ತೀವೋ ಅದೇ ತರ ವರ್ಕ್ ಆಗ್ತಾ ಇದೆ. ನಮ್ಗೆ ಯಾವ ಕಡೆ ಡೈರೆಕ್ಷನ್ ಹೋಗುತ್ತೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ಈ ತರ ಇರುವಾಗ ನಾವು ಆಪ್ಷನ್ ಬೈಯಿಂಗ್ ಅಲ್ಲಿ ಆರಾಮಾಗಿ ಎಂಟ್ರಿ ತಗೋಬಹುದು. ಓಕೆನಾ? ಬಟ್ ಆದ್ರೆ ಕೆಲವೊಬ್ರು ಏನ್ ಪ್ರಾಬ್ಲಮ್ ಮಾಡ್ತಾರೆ ಅಂದ್ರೆ, ನಾನು ಎವ್ರಿ ಡೇ ದುಡ್ಡು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ಅದು ತುಂಬಾ ತಪ್ಪು. ಓಕೆನಾ? ಅದನ್ನೆಲ್ಲ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಪ್ರತಿ ಮೂಮೆಂಟ್ ಅಲ್ಲೂ ಕೂಡ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ಅಲ್ವಾ. ಎವ್ರಿ ಡೇ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಸೊ ಯಾರು ನಮ್ಮ ಇವತ್ತಿನ ವಿಡಿಯೋ ನೋಡಿಲ್ಲ ಲೈವ್ ಮಾರ್ಕೆಟ್ ಅನಾಲಿಸಿಸ್, ದಯವಿಟ್ಟು ಒಂದ್ಸರಿ ನೋಡ್ಕೊಂಡ್ ಬನ್ನಿ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ,
ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಾನು ಯಾವ ಲೆವೆಲ್ ಹೇಳಿದ್ದೆ ನೋಡಿ, ಪರ್ಫೆಕ್ಟ್ ಆಗಿ ಆ ಲೆವೆಲ್ ನ ಟಚ್ ಮಾಡಿ ಕೆಳಗಡೆ ಬಂದಿದೆ. ಸೊ ನೋಡಿ, ಈ ಒಂದು ಪೊಸಿಷನ್ ಅಲ್ಲಿ ಇತ್ತು ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ. ನಾನು ಅವಾಗ ಕ್ಲಿಯರ್ ಆಗಿ ಹೇಳಿದ್ದೆ, ಈ ಒಂದು ರೆಡ್ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಆದ್ರೆ ನಾವು 49,000 ನ ನಾವು ಟಾರ್ಗೆಟ್ ಆಗಿಡಬಹುದು ಅಂತ ಅಂದಿದ್ದೆ. ಸೊ ನೋಡಿ, ನಿಮ್ಗೆ ಇಲ್ಲಿ ಪ್ರತಿ ಮೂಮೆಂಟ್ ಅಲ್ಲೂ ನೋಡಿ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಮೇಲೆ ಬಂತು ನೋಡಿ, ಇಲ್ಲಿ ಕೆಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಇದೇ ಝೋನ್ ಅಲ್ಲಿ, ಮತ್ತೆ ಮೇಲೆ ಹೋಯ್ತು ನೋಡಿ, ಎಕ್ಸಾಕ್ಟ್ ಆಗಿ ಈ ಝೋನ್ ನ ಟಚ್ ಮಾಡಿ ಮತ್ತೆ ಕೆಳಗೆ ಬಂದು ಇಲ್ಲೇ ನೋಡಿ ಒಂದು ಸಪೋರ್ಟ್ ತಗೊಂಡು ಸ್ವಲ್ಪ ಮೇಲೆ ಹೋಗಿ ಕ್ಲೋಸ್ ಕೊಡ್ತು ಅಲ್ವಾ. ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ. ಸೊ ನನಗೆ ನೀವು ಎಲ್ಲೇ ನೆಟ್ ಅಲ್ಲಿ ಹುಡುಕಿದ್ರು ಎವ್ರಿ ಡೇ ಈ ತರ ಸಕ್ಸಸ್ ಆಗಿ ವರ್ಕ್ ಆಗುವಂತ ಟೂಲ್ ಎಲ್ಲೂ ಇಲ್ಲ. ಓಕೆ, ಇದನ್ನೆಲ್ಲ ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗೆ ಈ ಟೂಲ್ ಕೂಡ ಪಬ್ಲಿಷ್ ಮಾಡ್ತೀನಿ. ಸೊ ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿ. ಸೊ ಇದ್ರ ಬಗ್ಗೆ ವಿಡಿಯೋ ನಾನು ಒಂದು ಸಿಂಪಲ್ ಆಗಿ ನಾಳೆ ಇಲ್ಲ ನಾಡಿದ್ದು ಒಂದು ಚಿಕ್ಕದಾಗಿ ನಾನು ಪಬ್ಲಿಷ್ ಮಾಡ್ತೀನಿ. ಓಕೆ, ಯೂಟ್ಯೂಬ್ ಅಲ್ಲಿ. ಇದು ಇವತ್ತಿನ ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು. ಹಾಗೆ ಯಾರ್ಯಾರು ನಮ್ಮ ವಿಡಿಯೋನ ಡೈಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ. ಅದು ಸರಿಯಾಗಿರ್ಲಿ ಇಲ್ಲ ತಪ್ಪಾಗಿರ್ಲಿ, ನಾವ್ ಎರಡನ್ನೂ ಅಕ್ಸೆಪ್ಟ್ ಮಾಡ್ತೀವಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತಂದ್ರೆ ಗುಡ್ ಆರ್ ಬ್ಯಾಡ್ ಎರಡಕ್ಕೂ ರೆಡಿ ಇರಬೇಕು. ಸೊ ದಯವಿಟ್ಟು ನೀವು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ. ಓಕೆನಾ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ದಯವಿಟ್ಟು ಅದನ್ನು ಕೂಡ ಜಾಯ್ನ್ ಆಗಿ. ನಿಮ್ಗೆ ಅದರಲ್ಲಿ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.